ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಆರಾಮವಾಗಿ ಇದ್ದೀರಾ ಎಂದು ನಂಬುತ್ತಾ ಇಂದಿನ ವಿಡಿಯೋದ ವಿಷಯ ವಸ್ತು, ಓ ಹೆಣ್ಣೆ ನೀನೆಷ್ಟು ಒಳ್ಳೆಯವಳು. ಹೌದು, ಇದು ಎಂಡಮೂರಿ ವೀರೇಂದ್ರನಾಥರು ಬರೆದ ಪುಸ್ತಕದ ಹೆಸರು. ಇವತ್ತಿನ ಈ ಎಪಿಸೋಡ್ನ ವಿಷಯ. ನಾನಿವತ್ತು ನಿಮ್ಮ ಮುಂದೆ ಈ ಪುಸ್ತಕವನ್ನು ಪ್ರತಿಯೊಬ್ಬ ಹೆಣ್ಣು ಏಕೆ ಓದಬೇಕು ಎಂಬ ಕೆಲವೊಂದು ವಿಷಯಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಹೆಣ್ಣಿನ ಮನಸ್ಸನ್ನು ಮತ್ತು ಮೀನಿನ ಹೆಜ್ಜೆಯನ್ನು ಕಂಡುಹಿಡಿಯುವುದು ಕಷ್ಟ ಎಂಬ ಮಾತಿದೆ. ಆದರೆ ಹೆಣ್ಣು ಕೂಡ ಮನುಷ್ಯಳು, ಅವಳಿಗೆ ಭಾವನೆಗಳು ಇವೆ. ಅದನ್ನು ಅರ್ಥ ಮಾಡಿಕೊಳ್ಳಲು ಬಯಕೆ ನಿಮ್ಮಲ್ಲಿ ಇದೆಯೇ? ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಅ ವಿಮೆನ್ ಎಂಬ ಉಕ್ತಿ ಇದೆ. ಇದನ್ನು ಕೇಳಿದ ಸಾಮಾನ್ಯ ಮಹಿಳೆ ಇದು ತನಗೆ ಸಿಕ್ಕ ಗೌರವ ಎಂದು ಬೀಗಬಹುದು. ಆದರೆ ಸ್ವಲ್ಪ ನಿಮ್ಮ ಯೋಚನೆಯನ್ನು ಇನ್ನೊಂದು ಬದಿಗೆ ಸರಿಸಿ ನೋಡಿ. ಇದನ್ನು ಯಾಕೆ ಒಬ್ಬ ಗಂಡಸು ತನ್ನ ಹೆಂಡತಿ ಮುಂದೆ ಬರಬಾರದು, ಹಿಂದೆ ಇದ್ದು ತನ್ನ ಸುಖ ಮತ್ತು ಮಕ್ಕಳ ಆರೈಕೆ ಮಾಡಿಕೊಂಡು ಇರಲಿ ಎಂದು ಹೇಳಿರಬಾರದು? ಇಲ್ಲಿ ಒಂದು ಅರ್ಥ ಮಾಡಿಕೊಳ್ಳಬೇಕಾದ ವಿಚಾರವೇನೆಂದರೆ, ನಮ್ಮನ್ನು ಹೊಗಳಿದಷ್ಟು ನಮ್ಮನ್ನು ಬೆನ್ನ ಹಿಂದೆ ಇಟ್ಟುಕೊಳ್ಳುವುದೇ ಹೆಚ್ಚು. ಆಡನ್ನು ಸರಿಯಾಗಿ ಹುಲ್ಲು ಹಾಕಿ ತಿನ್ನಿಸುವ ವಿಷಯವೇನೆಂದರೆ, ಮುಂದಿನ ಹಬ್ಬಕ್ಕೆ ಆಹಾರವಾಗಿ ಬಳಸುವ ಉದ್ದೇಶದಿಂದ. ಹಾಗಂತ ನಾನು ಗಂಡು ವಿರೋಧಿಯಲ್ಲ. ಗಂಡು ಮತ್ತು ಹೆಣ್ಣು ಈ ಭೂಮಿಯಲ್ಲಿ ಇಬ್ಬರೂ ಸಮಾನರು. ಇಬ್ಬರಿಗೂ ಅವರದೇ ಆದ ಪ್ರಾಮುಖ್ಯತೆ ಇದೆ. ಹಾಗಂತ ಇದು ಹೆಣ್ಣಿಗೆ ಸಂಬಂಧಪಟ್ಟ ಕೆಲಸವಲ್ಲ. ಹೆಣ್ಣು ಅಳುಮುಂಜಿ, ನಿನ್ನಿಂದ ಇದು ಸಾಧ್ಯವೇ ಇಲ್ಲ ಎಂದು ಹೆಣ್ಣನ್ನು ದೂಷಿಸುವ ಗಂಡು ಮಕ್ಕಳನ್ನಷ್ಟೇ ನಾನು ವಿರೋಧಿಸೋದು. ಹೋ, ಹಾಗಾದ್ರೆ ಇವಳು ಗಂಡು ವಿರೋಧಿ, ನಿನಗೆ ತಂದೆ ಅಣ್ಣ ಯಾರೂ ಇಲ್ಲವೇ ಎಂದು ಏನೆಲ್ಲ ಪ್ರಶ್ನೆ ಕೇಳಬೇಡಿ. ನನಗೂ ತಂದೆ ಅಣ್ಣ ಎಲ್ಲರೂ ಇದ್ದಾರೆ. ಹಾಗಂತ ಕೇವಲ ಗಂಡಸರು ಮಾತ್ರ ಹೆಣ್ಣನ್ನು ದೂಷಿಸುವುದಿಲ್ಲ. ಎಷ್ಟೋ ಗಂಡಸರು ತನ್ನ ಪ್ರೀತಿಯ ಪತ್ನಿಗಾಗಿ, ಹೆತ್ತ ತಾಯಿಗಾಗಿ, ಹಾಗೆಯೇ ತನ್ನ ಮುದ್ದಿನ ಮಗಳಿಗಾಗಿ ತಮ್ಮ ಜೀವನವನ್ನೇ ದಾರೆ ಎರೆದು ಬಿಟ್ಟಿದ್ದಾರೆ. ನನ್ನ ಈ ವಿಡಿಯೋದ ಉದ್ದೇಶ ಇಷ್ಟೇ. ನಮ್ಮ ಮನಸ್ಥಿತಿ ಬದಲಾಗಬೇಕು. ಈಗಿನ ಕಾಲಕ್ಕೆ ಬದುಕುವ ಕಲೆಯನ್ನು ನಾವು ಕರಗತ ಮಾಡಿಕೊಳ್ಳಬೇಕು. ನಾವು ಭಾವನಾತ್ಮಕ ಜೀವಿಗಳು ಮಾತ್ರ ಆಗಿರದೆ ಪ್ರಾಕ್ಟಿಕಲ್ ಆಗಿ ಫೈನಾನ್ಷಿಯಲ್ ಕೆಪೇಬಲ್ ಆಗಬೇಕು. ಇಷ್ಟು ಮಾಡಲು ನಾವೇನು ಹೊಸದು ಮಾಡಬೇಕೆಂದಿಲ್ಲ, ನಮ್ಮ ಮನಸ್ಥಿತಿಯನ್ನು ಬದಲಾಯಿಸಬೇಕು. ಹಾಗಾದರೆ ನಾನು ಏನು ಹೇಳ ಹೊರಟಿದ್ದಾಳೆ ಎಂದು ಅನ್ಯತಾ ಭಾವಿಸಬೇಡಿ. ಏನಿಲ್ಲ, ಕೆಲವೊಂದು ಬದಲಾವಣೆಗಳು ನಮ್ಮಲ್ಲಿ ನಾವು ಮಾಡಿಕೊಳ್ಳಬೇಕಾಗಿದೆ. ಆ ಬದಲಾವಣೆಗಳು ಯಾವುವೆಲ್ಲ ಎಂದು ನೋಡಿಕೊಂಡು ಬರೋಣ. ಮೊದಲ ಮುಖ್ಯ ಅಂಶವೇನೆಂದರೆ ನಮ್ಮ ಆರೋಗ್ಯ. ಆರೋಗ್ಯವೇ ಭಾಗ್ಯ ಎಂದು ನಾವು ಕೇಳಿಕೊಂಡಿದ್ದೇವೆ ಅಷ್ಟೇ. ಆದರೆ ನಮ್ಮ ಸಂಸಾರ ನೋಡಿಕೊಳ್ಳುವ ಭರದಲ್ಲಿ ನಾವು ತಿನ್ನುವ ಸಮಯಕ್ಕೆ ತಿನ್ನುವುದಿಲ್ಲ, ನೀರು ಸರಿಯಾಗಿ ಕುಡಿಯುವುದಿಲ್ಲ, ಧ್ಯಾನ ಮಾಡೋದಿಲ್ಲ. ಹಾಗಾಗಿ ನಮ್ಮ ಮನಸ್ಸು ಹಿಡಿತದಲ್ಲಿರುವುದಿಲ್ಲ. ಹೊರಗಿನವರ ಮಾತು, ನಡತೆ ನಮ್ಮ ಮನಸ್ಸನ್ನು ಘಾಸಿಗೊಳಿಸುತ್ತವೆ. ಅದಕ್ಕೆ ನಾವು ದಿನಾ ಬೆಳಿಗ್ಗೆ ಎದ್ದು ಒಂದು 10 ನಿಮಿಷ ಧ್ಯಾನ ಮಾಡಿ. 10 ನಿಮಿಷ ನಿಮ್ಮ ಉಸಿರಾಟವನ್ನು ಗಮನಿಸಿ ಅಷ್ಟೇ. ನನಗೆ ಟೈಮ್ ಇಲ್ಲ ಎಂದು ಹೇಳುವ ನನ್ನ ಸಹೋದರಿಯರೇ, ನೀವು ಬೆಳಿಗ್ಗೆ ಏಳುವ ಸಮಯವನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು 10 ನಿಮಿಷ ಬೇಗ ಏಳಿ. ಅಲ್ಲಿಗೆ ಆ ಧ್ಯಾನದ 10 ನಿಮಿಷ ಅಡ್ಜಸ್ಟ್ ಆಗುತ್ತದೆ. ಮತ್ತು ದಿನವಿಡೀ ಏನು ತಿನ್ನುತ್ತಿದ್ದೀರಿ ಎಂದು ಆಲೋಚಿಸಿ ಅವಲೋಕಿಸಿ ತಿನ್ನಿ. ಎರಡನೆಯ ವಿಚಾರ, ನಿಮ್ಮ ಆಲೋಚನೆಗಳನ್ನು ಅಪ್ಗ್ರೇಡ್ ಮಾಡಿಕೊಳ್ಳುವುದು. ಇದು ಹೇಗೆ ಎಂದರೆ, ದಿನದಲ್ಲಿ 10 ನಿಮಿಷ ಪುಸ್ತಕ ಓದಿ, ಪೇಪರ್ ಓದಿ, ಆರ್ಟಿಕಲ್ಗಳನ್ನು ಓದಿ. ಅದನ್ನು ನೆನಪಿಡುವ ಸಲುವಾಗಿ ಒಂದು 100 ಪುಟದ ಪುಸ್ತಕದಲ್ಲಿ ಬರೆದಿಡಿ. ಇದು ನಿಮ್ಮನ್ನು ಸ್ಕಿಲ್ಫುಲ್ ಆಗಿ ಮಾಡುತ್ತದೆ. ಇದರಿಂದ ನಮ್ಮ ಆಲೋಚನೆಗಳು ದೃಢವಾಗುತ್ತದೆ ಮತ್ತು ಅವರಿವರ ಮನೆಯ ವಿಚಾರಗಳನ್ನು ನಮ್ಮನ್ನು ಕಾಡೋದಿಲ್ಲ. ಈಗ ಮೂರನೆಯ ಅಂಶ, ಫೈನಾನ್ಷಿಯಲಿ ಸ್ಟೇಬಲ್ ಆಗುವಂತಹದ್ದು. ಹಣಕಾಸಿನ ವಿಚಾರ ಎಂದು ಬಂದಾಗಲೆಲ್ಲ ಹೆಚ್ಚಿನ ಹೆಣ್ಣು ಮಕ್ಕಳು ಗಂಡ, ತಂದೆ ಅಥವಾ ತನ್ನ ಸಹೋದರ ಹಾಗೂ ಗೆಳೆಯರತ್ತರ ಮುಖ ಮಾಡುತ್ತಾರೆ. ಯಾಕೆ? ಹೆಣ್ಣಿಗೆ ವ್ಯವಹಾರದ ಜ್ಞಾನ ಇಲ್ಲವೇ? ಅಲ್ಲ, ಇದು ನಮ್ಮ ಮನೆಯವರು ಬೆಳೆಸಿದ ರೀತಿ. ನಮ್ಮ ಅಮ್ಮಂದಿರು ಇದ್ದ ಬಗೆ.
ಹಾಗಾಗಿ ನಮಗೆ ಏನಾದರೂ ಬೇಕು ಎಂದೆನಿಸಿದಾಗ ಅಪ್ಪನಲ್ಲಿ ಕೇಳು, ಅಣ್ಣನಲ್ಲಿ ಕೇಳು, ತಮ್ಮ ಒಪ್ಪುತ್ತಾನ, ಇಂಥ ಪ್ರಶ್ನೆಗಳೇ ಹೆಚ್ಚು ಬಂದಿದ್ದವು. ಆದರೆ ಈಗ ಕಾಲ ಬದಲಾಗಿದೆ. ಆ ಎಲ್ಲ ನಾರ್ಮ್ಸ್, ರೂಲ್ಸ್ಗಳನ್ನು ಬ್ರೇಕ್ ಮಾಡುವ ಸಮಯ. ಕೆಲಸಕ್ಕೆ ಹೋಗಿ ಅಥವಾ ಮನೆಯಲ್ಲೇ ಸಣ್ಣ ವ್ಯಾಪಾರ ಶುರು ಮಾಡಿ. ಒಟ್ಟಿನಲ್ಲಿ ನಾವು ಹಣಕಾಸಿನ ವಿಚಾರದಲ್ಲಿ ಸದೃಢರಾಗಬೇಕು. ಇದು ನಿಮಗೆ ಬೇಕಾದದ್ದನ್ನು ತೆಗೆದುಕೊಳ್ಳುವ ಸ್ವಾತಂತ್ರ್ಯ ಕೂಡ ನೀಡುತ್ತದೆ. 4ನೇ ವಿಚಾರ ಎಂದರೆ, ನಾನಿಲ್ಲದಿದ್ರೆ ನನ್ನ ಗಂಡ ಉಣ್ಣೋದಿಲ್ಲ, ತಿನ್ನೋದಿಲ್ಲ, ನನ್ನ ಮಗ ಅಡುಗೆ ಕೋಣೆಗೆ ಕಾಲಿಡೋದಿಲ್ಲ ಎಂದು ಯೋಚಿಸುವ ಅಮ್ಮಂದಿರೇ, ಒಮ್ಮೆ ಯೋಚಿಸಿ, ನೀವು ಮರಣ ಹೊಂದಿದರೆ ಆ ಕೆಲಸವನ್ನು ಅವರು ಮಾಡೋದಿಲ್ವಾ? ಎಲ್ಲ ಕೆಲಸಗಳನ್ನು ಗಂಡ ಮಗ ಮಾಡುತ್ತಾರೆ. ನೀವು ಇರುವ ಕಾರಣಕ್ಕಾಗಿ ಅವರಿಗೊಬ್ಬ ಫ್ರೀ ಕೆಲಸದಾಕೆ ಸಿಕ್ಕಿದಂತೆ. ಅದಕ್ಕಾಗಿ ಎಲ್ಲವೂ ನಿಮ್ಮ ತಲೆಯ ಮೇಲೆ. ಈ ಯೋಚನೆಗಳನ್ನು ಬದಲಾಯಿಸಿ. ನಿಮ್ಮ ಆರೋಗ್ಯ, ಮನಸ್ಥಿತಿಯನ್ನು ಒಮ್ಮೆ ನೋಡಿಕೊಂಡು ಹೆಚ್ಚಿನ ಒತ್ತಡ ತೆಗೆದುಕೊಳ್ಳದೆ ಇರಿ. ಇಲ್ಲದಿದ್ದರೆ ನಿಮ್ಮ ಆರೋಗ್ಯ ಹಾಳಾಗ್ತದೆ ಅಷ್ಟೇ. ಆಗ ನಿಮ್ಮ ಚಾಕರಿ ಮಾಡಲು ಯಾರು ನಿಮ್ಮೊಂದಿಗೆ ಇರುವುದಿಲ್ಲ. ಕೊನೆಯ ಅಂಶವೆಂದರೆ ಸಪೋರ್ಟ್. ಹೆಣ್ಣಿಗೆ ಹೆಣ್ಣೆ ಶತ್ರು ಅಲ್ಲ. ಇನ್ನೊಂದು ಹೆಣ್ಣಿಗೆ ಸಪೋರ್ಟ್ ಮಾಡೋದನ್ನ ಕಲಿಯಬೇಕು. ನಮ್ಮ ಮನೆ ಮಗಳು ಇರಬಹುದು, ಸೊಸೆ ಇರಬಹುದು, ಅಥವಾ ನೆರೆಹೊರೆಯ ಹೆಣ್ಣು ಮಗಳಿರಬಹುದು. ಅವರು ಮಾಡೋದು ತಪ್ಪಲ್ಲ ಎಂದಾಗ ಸಪೋರ್ಟ್ ಮಾಡಿ, ಅವರನ್ನು ಹುರಿದುಂಬಿಸಿ. ಅದೆಷ್ಟೋ ಅಮ್ಮಂದಿರು ತಮ್ಮ ಗಂಡನಿಗೆ ಹೆದರಿ ಮಗಳ ಕನಸನ್ನ ಭಗ್ನ ಮಾಡಿದ್ದಾರೆ. ತನ್ನ ಮಗ ಸೊಸೆಗೆ ಹೊಡೆದು ತನ್ನ ತೃಷೆ ತೀರಿಸುವಾಗ ತಾನು ಒಂದು ಹೆಣ್ಣು ಅನ್ನೋದನ್ನ ಮರೆತು ಮಗನಿಗೆ ಪ್ರೇರೇಪಿಸುತ್ತಾರೆ. ಇದೆಲ್ಲ ತಪ್ಪಲ್ವಾ? ಒಮ್ಮೆ ಯೋಚಿಸಿ, ನೀವು ಆ ಸ್ಥಾನದಲ್ಲಿದ್ದರೆ ನೀವು ಯಾವ ರೀತಿ ಇರುತ್ತಿದ್ದೀರಿ ಎಂದು. ಇವಿಷ್ಟು ಹೆಂಗಸರಲ್ಲಿ ಆಗಬೇಕಾದ ಬದಲಾವಣೆಗಳು. ಇದರ ತಾತ್ಪರ್ಯ ಗಂಡು ಕುಲವನ್ನು ದ್ವೇಷಿಸು ಎಂದಲ್ಲ, ಅವರೊಂದಿಗೆ ಸಮಾನರಾಗಿ ಹೆಜ್ಜೆ ಹಾಕೋಣ ಎಂದಷ್ಟೇ. ಕೊನೆಯದಾಗಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಈ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ವಿಚಾರ, ಇದು ಓ ಹೆಣ್ಣೆ ನೀನೆಷ್ಟು ಒಳ್ಳೆಯವಳು ಪುಸ್ತಕದ ರಿವ್ಯೂ ಅಂತೂ ಅಲ್ಲ. ಅದನ್ನು ಓದಿದ ಮೇಲೆ ನನಗೆ ಬಂದ ಕೆಲವು ಆಲೋಚನೆಗಳು ಅಷ್ಟೇ. ಧನ್ಯವಾದಗಳು. ಸರ್ವೇ ಜನಃ ಸುಖಿನೋ ಭವಂತು.